ಸ್ಟೂಡೆಂಟ್ಸ್ ಆಗಿರ್ಬೋದು, ಸಂಸಾರಿಗಳ ಗಂಡ ಹೆಂಡತಿ ಆಗಿರ್ಬೋದು, ಅತ್ತೆ ಸೊಸೆದಾಗಿರ್ಬೋದು, ಮಕ್ಕಳದಾಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಕರಿಯರ್ ಆಗಿರ್ಬೋದು, ನೇಚರ್ ಸಪೋರ್ಟ್ ಸಿಗೋದಾಗಿರ್ಬೋದು, ಆಪರ್ಚುನಿಟೀಸ್ ಬರೋದಾಗಿರ್ಬೋದು. ವೆನ್ ಯು ಕನೆಕ್ಟಿಂಗ್ ವಿತ್ ದಿ ಬಿಗರ್ ನೇಚರ್, ಕಾನ್ಷಿಯಸ್ನೆಸ್ ಈಸ್ ಗಾಡ್ ಅಂತ ಹೇಳೋದು. ಅವಾಗ ನಾವು ಹೈಯರ್ ಲೆವೆಲಿಗೆ ಹೋಗ್ತೀವಿ. ನಮ್ಮ ಫುಲ್ ಪೊಟೆನ್ಷಿಯಲ್ ಸಿಕ್ಕಾಗ ಕಾರ್ಯಗಳು ಆರಾಮ ಸುಲಭವಾಗಲ್ಲ. ಈ ಧ್ಯಾನ ಒಂದು ಮಾಡ್ತಾ ಇದ್ರೆ ಸಾಕು, ನಿಮ್ಗೆ ಸಂತೋಷ ಆರಾಮಾಗಿ ಬರುತ್ತೆ, ಜ್ಞಾನ ಆರಾಮಾಗಿ ಬರುತ್ತೆ, ಒಳ್ಳೆ ವಿಚಾರಗಳು ಆರಾಮಾಗಿ ಬರುತ್ತೆ. ನೇಚರ್ ಸಪೋರ್ಟ್, ನೇಚರ್ ಎಲ್ಲನೂ ಪಾಡಿಗೆ ಅದೇ ನೋಡ್ಕೊಂಡು ಮತ್ತು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸೋದು. ಇನಿಷಿಯೇಷನಲ್ಲಿ ನಿಮ್ಗೊಂದು ಮಂತ್ರ ಕೊಡ್ತೀವಿ, ಮಂತ್ರ ಹೇಗೆ ಉಪಯೋಗಿಸೋದು ಅಂತ ಹೇಳ್ಕೊಡ್ತೀವಿ. 4 to 5 days ನಾವು ಹೇಳಾದ್ಮೇಲೆ ಅದು ನೀವು ಜೀವನ ಪೂರ್ತಿ ಮಾಡೋವಂಥದ್ದು. ಈ ರೀತಿಯಾಗಿ ಧ್ಯಾನ ದಿನ ಮಾಡ್ತಾ ಹೋದಾಗ ಬೆಳಗ್ಗೆ ಒಂದು 20 ನಿಮಿಷ ಮಾಡಿದ್ರೆ ಸಾಕು. ಸರ್ ನಮಸ್ತೆ ಸರ್. ಟ್ರಾನ್ಸ್ಡೆಂಟಲ್ ಮೆಡಿಟೇಷನ್ ಬಗ್ಗೆ ಒಂದು ಇದ್ರ ಪರಿಚಯ ಮಾಡಿಸಿದ್ರೆ ನೀವು, ಸೊ ಇನ್ನೂ ಡೀಪಾಗಿ ಅದ್ರ ಬಗ್ಗೆ ತಿಳಿಸೋಕ್ಕಾಗತ್ತಾ? ಅಂದರೆ ನಾನು ಓದಿದಾಗ ಅದೊಂದು 20 ನಿಮಿಷ ಅವಧಿಯಲ್ಲೇ ನಾವು ಮಾಡ್ಕೊಳ್ಬೋದು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಒಂದು ಮಂತ್ರ ಕೂಡ ಕೊಡ್ತಾರೆ ಅಂತ ಹೇಳಿದ್ರಿ. ಸೊ ಯಾವ ಥರ, ಯಾವ ವಿಧಾನ, ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ತಾವು. ಮಹರ್ಷಿ ಅವರು ಇವಾಗ ಮಂತ್ರ ಅಂದ್ರೂ ಸಹ ಒಂದು ಇಂಡಿಯನ್ ವರ್ಡ್ ಆಗ್ಬಿಡುತ್ತೆ ಅಂತ ಸೌಂಡ್ ಅಂತ ಇಟ್ರು ಹೆಸರು. ಫಾರಿನರ್ಸ್ಗಳಿಗೆ ಒಂದು ಸೌಂಡ್ ಕೊಡ್ತೀವಿ ನಿಮಗೆ ಅಂತ ಹೇಳ್ತಾರೆ. ಮತ್ತು ಜನರು ಈ ಫಸ್ಟ್ ಏನಂದರೆ ಸರಿಯಾಗಿ ಅರ್ಥ ಮಾಡ್ಕೊಬೇಕು ಅಂತ. ಏನಾಗುತ್ತೆ, ಅರ್ಜೆಂಟಲ್ಲಿ ಯಾವುದು ಕಲಿಯೋದು ಬೇಡ, ಸಂಪೂರ್ಣವಾಗಿ ಪೂರ್ತಿ ಮಾಹಿತಿ ಕೊಟ್ಟು ಅದ್ರ ಪೂರ್ತಿ ಅನುಭವ ಬರಬೇಕು. ಮೇನ್ ನಮ್ಮದು ಟ್ರಾನ್ಸ್ಡೆಂಟಲ್ ಮೆಡಿಟೇಷನಲ್ಲಿ ಪ್ರಾಕ್ಟಿಕಲ್ ಆಗಿ ಅನುಭವ ಬರುವಂಥದ್ದು. ಆ ಪ್ರಾಕ್ಟಿಕಲ್ ಅನುಭವ ಬಂದಿದ್ದನ್ನು ನಾವು ಥಿಯರಿಯಲ್ಲಿ ಹೇಳ್ತೀವಿ ಅಷ್ಟೇ. ಏನೇನು ಅನುಭವ ಆಯಿತು, ಹೇಗೆ ಆಗಾಯಿತು, ಹೀಗೆ ಮಾಡ್ತಾ ಇದ್ರೆ ಏನೇನು ಆಗುತ್ತೆ ಅಂತ ನಾವು ಇಲ್ಲಿ ಸ್ಪಷ್ಟವಾಗಿ ಸೈಂಟಿಫಿಕ್ಕಾಗಿ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಒಂದು 4 ದಿನ ಬೇಕಾಗುತ್ತೆ ಮಿನಿಮಮ್. 4 to 5 days ಅಂತ ಹೇಳ್ತೀವಿ. ಅಂದರೆ ಒಂದು ಇಂಟ್ರೊಡಕ್ಷನ್ ಕೊಡ್ತೀವಿ, ಅದಾದಮೇಲೆ ಒಂದು ಇನಿಷಿಯೇಷನ್ ಮಾಡಿಸ್ತೀವಿ. ಇನಿಷಿಯೇಷನಲ್ಲಿ ನಿಮ್ಗೊಂದು ಮಂತ್ರ ಕೊಡ್ತೀವಿ, ಮಂತ್ರ ಹೇಗೆ ಉಪಯೋಗಿಸೋದು ಅಂತ ಹೇಳ್ಕೊಡ್ತೀವಿ. ಅದಾದಮೇಲೆ ಚೆಕಿಂಗ್ ಮಾಡ್ತೀವಿ, ನೀವು ಸರಿಯಾಗಿ ಧ್ಯಾನ ಮಾಡ್ತಾ ಇದ್ದೀರೋ ಇಲ್ವೋ, ನೀವು ಸ್ಪಷ್ಟವಾಗಿ ನಾವು ಹೇಳಿದ ರೀತಿಯಲ್ಲೇ ಮಾಡ್ತಾ ಇದ್ದೀರೋ ಇಲ್ವೋ, ಆಮೇಲೆ ಆ ಅನುಭವಗಳು ಬರ್ತಾ ಇದೇನೋ ಇಲ್ವೋ, ಯಾಕೆ ಬರ್ತಾ ಇಲ್ಲ ಅಂದರೆ ಅದನ್ನು ಸರಿ ಮಾಡಬೇಕು. ಸರಿ ಮಾಡೋವಂಥದ್ದು 3 ದಿನದ್ದು ಕಾರ್ಯಕ್ರಮ. ಆಮೇಲೆ ನೀವು ಧ್ಯಾನ ಮಾಡ್ತಾ ಇದ್ದರೆ ಏನೇನು ಆಗ್ತಾ ಇದೆ, ನಿಮ್ಮ ಅನುಭವಗಳು ಏನೇನು ಬದಲಾವಣೆ ನಿಮ್ಮಲ್ಲಿ ಆಗಬೇಕು ಅದೆಲ್ಲನೂ ನಾವು ಹೇಳ್ತಾ ಹೋಗ್ತೀವಿ. ಯಾಕಂದರೆ ಒಂದು 4 to 5 days ನಾವು ಹೇಳಾದ್ಮೇಲೆ ಅದು ನೀವು ಜೀವನ ಪೂರ್ತಿ ಮಾಡೋವಂಥದ್ದು. ತುಂಬ ಬದಲಾವಣೆ ನಿಮ್ಮಲ್ಲಿ ಬರಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಸರಿಯಾಗಿ ಕಲಿಬೇಕು. ಸರಿಯಾಗಿ ಕಲಿಬೇಕಂದ್ರೆ ಅನುಭವ ಮತ್ತು ಥಿಯರಿ ಅದು ಏನಾಗ್ತಾ ಇದೆ ಅಂತ ಅವ್ರಿಗೆ ಅರ್ಥ ಆಗಬೇಕು. ಧ್ಯಾನದಲ್ಲಿ ಸುಮ್ಮನೆ ಕೂತಿದ್ದೀರಾ, ಅದು ಏನಾಗ್ತಾ ಇದೆ, ಒಳಗಡೆ ಹೋಗ್ತಾ ಇದ್ದಾನ ಮನಸ್ಸು, ಆ ವಿಚಾರಗಳು ದಾಟ್ಕೊಂಡು ಹೋಗ್ತಾ ಇದ್ದೇನಾ, ಎಲ್ಲ ಒಂದು ಸ್ಪಷ್ಟವಾಗಿ ಅನುಭವಕ್ಕೆ ಬರಲಿ ಅದು ಅಂತ ಟೈಮ್ ತೊಗೊಂಡು ಹೇಳ್ಕೊಡ್ತೀವಿ. ಒಂದು ಮಂತ್ರ ಅಂತ ಅಂದಾಗ, ಒಂದು ಸೌಂಡ್ ಅಂತ ಅಂದಾಗ ಅದು ಯಾಕೆ ಬೇಕು, ಮನಸ್ಸು ವಿಚಾರಗಳನ್ನ ದಾಟ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ಏನಾಗುತ್ತೆ, ಒಂದು ವಿಚಾರ ಬಂತು ಅಂದರೆ ವಿಚಾರ ಕೆಲಸ ಕಾರ್ಯಕ್ಕೆ ಹೋಗಿ ಅದು ಮುಗ್ದಾದ್ಮೇಲೆ ಸಮಾಧಾನ ಆಗುತ್ತೆ. ಇಲ್ಲ ಅಂದರೆ ಅದಾಗಿಲ್ಲ ವಿಚಾರ ಬರ್ತಾನೇ ಇರುತ್ತೆ. ಆವಾಗ ಮನಸ್ಸಿಗೆ ಸಮಾಧಾನ ಇರಲ್ಲ, ಮನಸ್ಸಿಗೆ ಸಂತೋಷ ಇರಲ್ಲ, ನಡವಳಿಕೆಯಲ್ಲಿ ಒಂದು ಬದಲಾವಣೆ ಆಗ್ಬಿಟ್ಟಿರುತ್ತೆ, ಸ್ಟ್ರೆಸ್ ಬಿಲ್ಡ್ ಆಗ್ತಾ ಇರುತ್ತೆ. ಹಾಗಂದರೆ ಅದನ್ನು ಭಾಳ ಸುಲಭವಾಗಿ ಹೇಗೆ ತೆಗೆದು ಹಾಕೋದು ಮನಸ್ಸಿಗೆ ಏನಂದರೆ, ಇವಾಗ ಒಂದು ಪೆನ್ಸಿಲ್ ಅಂತ ಅಂದಾಗ ಅದನ್ನೇ ಒಂದು ಸೌಂಡ್ ಅಥವಾ ಮಂತ್ರ ಅಂತ ಅಂದ್ಕೊಂಡ್ರೆ, ನನಗೆ ಗೊತ್ತು ಪೆನ್ಸಿಲು ಇದು ಹೀಗಿರುತ್ತೆ, ನಾನು ಸಣ್ಣ ವಯಸ್ಸಲ್ಲಿದ್ದಾಗ ಎಲ್ಲ ಹಿಂಗೆ ಡಿ ಎಲ್ಲ ಬರೆದಿದ್ದೆ, ಎಲ್ಲ ಗೊತ್ತು ಅದ್ರ ಬಗ್ಗೆ. ಆವಾಗ ಅದೇನು ವಿಶೇಷ ಅನಿಸಲ್ಲ, ಮಂತ್ರ ಅಂತ ಅನಿಸಲ್ಲ. ಯಾಕಂದರೆ ಮನಸ್ಸಿಗೆ ಗೊತ್ತದು ಪೆನ್ಸಿಲ್ ಅಂದರೆ ಹೆಂಗಂತ ಆಕಾರ ಬಂದ್ಬಿಡುತ್ತೆ, ಮನಸ್ಸಿನಲ್ಲಿ ಕಣ್ಣಿನಲ್ಲೆಲ್ಲ ವಿಚಾರಗಳು ಬಂದ್ಬಿಡುತ್ತೆ ಅದ್ರ ಬಗ್ಗೆ. ಹಾಗೆ ಆದರೆ ಒಂದು ಹಳ್ಳಿಯಲ್ಲಿ ಅಥವಾ ಯಾವುದೋ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಯಾವುದೋ ಒಂದು ಜನಾಂಗದ ಜನರಿಗೆ ಪೆನ್ಸಿಲ್ ಅಂದರೆ ಕೇಳೇ ಇಲ್ಲ, ಆ ಶಬ್ದನೇ ಕೇಳಿಲ್ಲ. ಅಂಥವ್ರಿಗೆ ಹೋಗಿ ಹೇಳಿದ್ರೆ ಮಹಾಮಂತ್ರ ಇರಬೇಕಿದು ಅಂತ ಅಂದ್ಕೊಂಡಿದ್ದೆ. ಅದು ಕೆಲಸ ಆಗುತ್ತೆ, ಆಗಲ್ಲ ಅಂತ ಏನಿಲ್ಲ. ಯಾಕಂದರೆ ಮನಸ್ಸಿಗೆ ಅದು ಗೊತ್ತಿಲ್ಲ ಅದೇನದು ಅಂತ, ಹೊಸ ವಿಚಾರ, ಶಬ್ದ ಗೊತ್ತಿಲ್ಲ ಅದೇನದು ಅಂತ, ಅದು ಆಕಾರ ಗೊತ್ತಿಲ್ಲ ಅದೇನದು ಅಂತ, ಅದೇನು ಮಾಡುತ್ತೆ ಅಂತ ಗೊತ್ತಿಲ್ಲ. ಆ ಮುಗ್ಧತೆ ಬೇಕು. ಗೊತ್ತಿಲ್ಲ ಇರೋವಾಗ ಏನಾಗುತ್ತೆ, ಮನಸ್ಸು ಹುಡ್ಕೊತ ಹೋಗುತ್ತೆ. ಹುಡ್ಕೊತ ಹೋದಾಗ ಅದು ಆಳಕ್ಕೆ ಹೋಗುತ್ತೆ. ನಮಗೆ ಆಳಕ್ಕೆ ಹೋಗಬೇಕು, ಮನಸ್ಸಿನ ಆಳಕ್ಕೆ ಅಂತ ತೊಗೊಂಡು ಹೋಗ್ಬೇಕು. ಹಾಗಾಗಿ ಒಂದು ಮಂತ್ರ ಕೊಟ್ಟಾಗ
ಮಂತ್ರದ ಹೇಗೆ ಉಪಯೋಗಿಸೋದು ಅಂತ ಕೊಟ್ಟು ಹೇಳ್ಕೊಡ್ತಾ ಹೋದಾಗ ಮನಸ್ಸು ಅದನ್ನು ವಿಚಾರ ಮಾಡ್ತಾ ಹೋಗುತ್ತೆ. ಏನದು ನನಗೇನಾದ್ರು ಗೊತ್ತಾ ಇದ್ರ ಬಗ್ಗೆ ಅಂತ ವಿಚಾರ ಮಾಡ್ತಾ ಹೋಗುತ್ತೆ. ಎಷ್ಟೆಷ್ಟು ವಿಚಾರ ಮುಗ್ಧತೆಯಿಂದ ವಿಚಾರ ಮಾಡ್ತಾ ಹೋಗುತ್ತೋ ಅಷ್ಟಷ್ಟು ಆಳಕ್ಕೆ ಹೋಗುತ್ತೆ. ಆ ಒಂದು ಟೆಕ್ನಿಕ್ ತೊಗೊಂಡು ಆ ವಿಚಾರಗಳಿಂದ ಬೇರೆ ವಿಚಾರಗಳು ಬರ್ತಾ ಇರ್ತಾವಲ್ಲ, ಅದನ್ನು ತಪ್ಪಿಸ್ಕೊಂತ ಒಳಗಡೆ ಹೋಗ್ಬಿಡ್ತೀವಿ. ಇಲ್ಲಿ ಮೇನ್ ಅಂದರೆ ಆ ಇನ್ನೋಸೆಂಟ್ ಮುಗ್ಧ ಭಾವ, ಏನು ಗೊತ್ತಿಲ್ಲ, ಆ ಒಂದು ಇನ್ನೋಸೆಂಟ್ ಭಾವದಲ್ಲಿ ಧ್ಯಾನ ಮಾಡಬೇಕು. ಆ ಮಂತ್ರ ಸರಿಯಾಗಿ ಉಪಯೋಗಿಸ್ಕೊತ ಹೋಗಿ ಈ ರೀತಿಯಾಗಿ ಧ್ಯಾನ ದಿನ ಮಾಡ್ತಾ ಹೋದಾಗ ಬೆಳಗ್ಗೆ ಒಂದು 20 ನಿಮಿಷ ಮಾಡಿದ್ರೆ ಸಾಕು, ಸಾಯಂಕಾಲ ಒಂದು 20 ನಿಮಿಷ ಮಾಡಿದ್ರೆ ಸಾಕು. ಅಂದರೆ ಶುರುವಾದಾಗೆ ಜೀವನ ಬೆಳಗಿನ ಜಾವ ಶುರುವಾದಾಗೇ ಒಂದು ಶುದ್ಧವಾಗಿ ಸ್ನಾನ ಮಾಡಿ ಒಂದು ಧ್ಯಾನ ಕೂತಾಗ ಯು ಆರ್ ಡೂಯಿಂಗ್ ಅ ರೈಟ್ ಕರ್ಮ, ಒಂದು ಒಳ್ಳೆ ಕರ್ಮ ಮಾಡ್ತಾರೆ. ಹೇಗೆ ಒಂದು ಮಿಲಿಟ್ರಿಯಲ್ಲಿ ಹೇಳ್ತಾರೆ ನೋಡಿ, ಫಸ್ಟ್ ಬೆಡ್ ಸರಿ ಮಾಡು, ಸೊ ಯು ಆರ್ ಡೂಯಿಂಗ್ 1 ಥಿಂಗ್ ರೈಟ್, ಆಮೇಲೆ ನೆಕ್ಸ್ಟ್ 2 ಥಿಂಗ್ ರೈಟ್ ಆಯಿತು. ಆ ಥರ ರೈಟ್ ಸ್ಟೆಪ್ ಬೈ ಸ್ಟೆಪ್. ಹಾಗೆ ಬೆಳಗ್ಗೆ ನಿದ್ದು ಧ್ಯಾನ ಮಾಡಿ ಎದ್ದುಬಿಟ್ಟು ಒಂದು ಧ್ಯಾನ ಮಾಡಿದ್ರೆ ಅಲ್ಲೊಂದು ಗುಡ್ ಡೀಡ್ ಮಾಡಿದಂಗೆ, ಒಂದು ಒಳ್ಳೆ ಕಾರ್ಯ ಮಾಡಿ. ಆವಾಗ ಏನಾಗುತ್ತೆ, ಮನಸ್ಸಿಗೆ ಒಂದು ಒಳ್ಳೆ ಭಾವ ಬರುತ್ತೆ, ಒಂದು ಖುಷಿ ಅನಿಸುತ್ತೆ, ನಾನೇನೋ ಒಂದು ಒಳ್ಳೇದು ಮಾಡಿದ್ದೆ. ಅದರ ರೀತಿಯಲ್ಲಿ ಮನಸ್ಸು ಯಾವಾಗ ಯಾವ ವಿಚಾರದಲ್ಲಿ ಇರೋದಿಲ್ವೋ ಖುಷಿಯಲ್ಲಿರುತ್ತೆ. ಯಾಕಂದರೆ ಅದು ಪ್ರಕೃತಿ ಇರೋದು, ಯಾವ ವಿಚಾರದಲ್ಲೆಲ್ಲ ಆರಾಮಾಗಿದ್ದೀನಿ ನಾನು, ಸಂತೋಷದಲ್ಲಿದ್ದೀನಿ. ಆದರೂ ದುಡ್ಡು ಮಾಡಿದ್ದೀನೋ ಬಿಟ್ಟಿಲ್ಲ ಗೊತ್ತಿಲ್ಲ, ಆದರೆ ಯಾವ ವಿಚಾರದಲ್ಲೂ ಇಲ್ಲಲ್ಲ, ಅವಾಗ ಅದು ಖುಷಿಯಾಗಿರುತ್ತದು. ಅವಾಗ ನಡವಳಿಕೆನೇ ಬೇರೆ ಇರುತ್ತೆ, ಖುಷಿಯಾಗೆಲ್ಲ ಆನಂದವಾಗಿ ನೋಡ್ತಾ ಇರುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ ಒಂದು. ಆದರೆ ಧ್ಯಾನ ಮಾಡೋದು ನಾವು ಸಂತೋಷವಾಗಿರೋಕ್ಕಷ್ಟೇ ಅಲ್ಲ, ಕ್ಲಾರಿಟಿ ಆಫ್ ಥಾಟ್ ಅಂತ ಹೇಳಿ. ನಿಮ್ಮ ಮಾಡುವಂಥ ಕೆಲಸದಲ್ಲಿ ನಿಮಗೆ ಕ್ಲಾರಿಟಿ ಇರಬೇಕು, ಸ್ಪಷ್ಟವಾಗಿ ಗೊತ್ತಿರಬೇಕು, ನಾನು ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಏನು ಮಾಡಬೇಕು ಅಂತ. ಯಾವಾಗ ಅದ್ರ ಗೊತ್ತಿರುತ್ತೆ ಆವಾಗ ಆರಾಮಾಗಿ ಕೆಲಸ ಮಾಡ್ತೀವಿ. ಯಾವಾಗ ಏನೋ ಗೊತ್ತಿಲ್ಲ, ಯಾವಾಗ ಮಾಡ್ತೀನಿ, ಹೇಗೆ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂದರೆ ಆತಂಕದ ಸ್ಟ್ರೆಸ್ ಶುರು ಆಗುತ್ತೆ. ಹಾಗೆ ಕ್ಲಾರಿಟಿ ಸಿಗಬೇಕು. ಯಾವಾಗ ಒಂದು ಭಾಳ ಹಳೆಯ ಶಂಕರಾಚಾರ್ಯ ಜಯಂತಿ ದಿನ, ಈ ವಾರ ಶಂಕರಾಚಾರ್ಯ ಜಯಂತಿ, ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ಶಂಕರಾಚಾರ್ಯದ್ದು. ಶಂಕರಾಚಾರ್ಯ ಶಿಷ್ಯರೆಲ್ಲ ಹೋಗ್ತಾ ಇರ್ತಾರೆ, ನಿಮ್ಗೆ ಗೊತ್ತಿರೋ ವಿಷಯನೇ ಅದು. ಅಲ್ಲಿ ಬಾಯಾರಿಕೆ ಆಗುತ್ತೆ, ನೀರು ಕುಡಿಬೇಕು ಅಂತ ಹೇಳ್ತಾರೆ. ಸರಿ ನೋಡ್ತಾರೆ, ಅಲ್ಲೊಂದು ನೀರು ಇರುತ್ತೆ ಒಂದು, ಆದರೆ ಇನ್ನೇನು ನೀರು ತೊಗೊಬೇಕು ಅಂತ ಅಂದಾಗ ಅದ್ರ ಮೇಲೆ ಯಾವುದೋ ಒಂದು ಪ್ರಾಣಿನೋ ಏನೋ ಹೋಗ್ಬಿಡುತ್ತೆ, ಗಲೀಜಾಗ್ಬಿಡುತ್ತೆ ನೀರು. ಶಿಷ್ಯರು ಹೇಳ್ತಾರೆ ನೀರು ಗಲೀಜಾಯಿತು, ಮತ್ತು ಇನ್ನೊಂದು ಅದು ಹುಡ್ಕೊಂಡು ಹೋಗೋಣ ಅಂತ. ಶಂಕರಾಚಾರ್ಯ ಬೇಡ, ಇಲ್ಲೇ ಕೂತ್ಕೊಂಡಿರೋಣ ಸ್ವಲ್ಪ ಹೊತ್ತು. ಹಾಗೆ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಅದು ಮತ್ತೆ ನೋಡ್ತಾರೆ ಗಲೀಜಾಗಿರೋ ನೀರು ಹಾಗೇ ಕಮ್ಮಿ ಆಗುತ್ತೆ, ಎಲ್ಲ ಗಲೀಜೆಲ್ಲ ಕಮ್ಮಿ ಆಗಿ ಮತ್ತೆ ಮೇಲ್ಗಡೆ ಒಳ್ಳೆ ನೀರೇ ಆಗುತ್ತೆ. ಅದೇ ರೀತಿಯಲ್ಲಿ ಮನಸ್ಸು ಶಾಂತ ಸ್ವಲ್ಪ ಸ್ಮೂತ್ ಹಾಗೆ ಕೂತ್ಕೊಂಡಿದ್ರೆ ಮನಸ್ಸು ಅದೇ ಪಾಡಿಗೆ ಅದೇ ವಿಚಾರಗಳು ದಾಟ್ಕೊಂತ ಆಳಕ್ಕೆ ಹೋದಾಗ ಅಲ್ಲಿ ಸ್ಪಷ್ಟತೆ ಬಂದ್ಬಿಡುತ್ತೆ, ಕ್ಲಾರಿಟಿ ಆಫ್ ಥಾಟ್ ಅಂತ ಹೇಳ್ತೀವಿ. ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ನಿಮಗೆ ಜೀವನದಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು. ಆ ರೀತಿಯಾಗಿ ಈ ಧ್ಯಾನದ ಮುಖ್ಯ ಉದ್ದೇಶ ಏನಂದರೆ, ನಿಮ್ಮ ಕಾರ್ಯಗಳಿಗೆ, ನಿಮ್ಮ ಧ್ಯಾನಕ್ಕೂ ಸಹ ಪ್ರಕೃತಿಯನ್ನು ಉಪಯೋಗಿಸ್ಕೊಡೋಂಥದ್ದು. ಇಲ್ಲಿ ಧ್ಯಾನ ನಾವೇನು ಮಾಡೋದೇ ಇಲ್ಲ. ಧ್ಯಾನದಲ್ಲಿ ಮುಖ್ಯವಾಗಿ ಮಾಡಿಸೋವಂಥದ್ದು ಧ್ಯಾನ ಇಲ್ಲಿ ಪ್ರಕೃತಿನೇ, ಪೂರ್ತಿ ಪ್ರಕೃತಿ ಸ್ವಾಮಿತ, ಡಿಪೆಂಡೆಂಟ್ ಆನ್ ನೇಚರ್. ನಿಮ್ಮದೇ ಆದ ಮಾನಸಿಕ ಪ್ರಕೃತಿ, ನಿಮ್ಮದೇ ಆದ ದೈಹಿಕ ಪ್ರಕೃತಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಪ್ರಕೃತಿಯನ್ನೇ ಉಪಯೋಗಿಸ್ಕೊಂಡು ಧ್ಯಾನ ಮಾಡುವಂಥ ವಿಧಾನ ಇದು. ಹಾಗಾಗಿ ಇನ್ನೂ ಆಳಕ್ಕೆ ಇಳಿತಾ ಹೋಗಿದಾಗೆಲ್ಲ, ಮನಸ್ಸು ಇನ್ನೂ ಆಳಕ್ಕೆ ಹೋದಾಗೆಲ್ಲ ಆ ಆನಂದ ಸಿಗ್ತಾ ಹೋಗುತ್ತೆ. ಸಚ್ಚಿತ್ ಆನಂದ, ಚಿತ್ತ ಬುದ್ಧಿ ಶಾಶ್ವತವಾಗಿ ಒಂದು ಬ್ಯಾಲೆನ್ಸಲ್ಲಿ, ಶುದ್ಧ ಬುದ್ಧಿಯಲ್ಲಿ ಇರುವಂಥದ್ದು. ಅರಿವಿರುತ್ತೆ, ಪ್ರಜ್ಞೆ ಇರುತ್ತೆ, ಯಾವ ವಿಚಾರವೂ ಇರೋದಿಲ್ಲ, ಶಾಂತ ಸ್ಥಿತಿಯಲ್ಲಿ ಕೂತಿರೋದು. ಈ ರೀತಿಯಲ್ಲಿ ಕೂತ್ಕೊಂಡು ಮತ್ತೆ ಕೆಲಸ ಮಾಡ್ತಾ ಇದ್ದರೆ ಆವಾಗ ಮನಸ್ಸಿನಲ್ಲಿ, ದೇಹದಲ್ಲಿ ಒಂದು ಒಳ್ಳೆಯ ಒಂದು ಸಂತೋಷದ ಒಂದು ಗುಡ್ ಮೂಡ್ ಅಂತ ಹೇಳ್ತೀವಿ, ಅದು ಶಾಶ್ವತವಾಗಿ ಪರ್ಮನೆಂಟಾಗಿರಬೇಕು. ಅದೇನಾಗುತ್ತೆ, ನಿಮಗೆ ಯಾವುದೇ ರೀತಿಯಾದ ಏನೇ ವಿಷಯಗಳು ಗೊತ್ತೇ ಇಲ್ಲದೆ ಇರಲಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ನೇಚರ್ ಸಪೋರ್ಟಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ಅಂದರೆ ನಮ್ಮ ಪ್ರಕೃತಿನೇ ಒಂದು ದಾರಿ ಮಾಡಿಕೊಡುತ್ತೆ ನಮ್ಮ ಕೆಲಸಗಳಿಗೆ. ಹೌದು, ಧ್ಯಾನದಲ್ಲೂ ಪ್ರಕೃತಿನೇ, ಕೆಲಸದಲ್ಲೂ ಪ್ರಕೃತಿನೇ. ಹೌದು. ನಾವು ಕೊನೆಗೆ ಇವಾಗ ಧ್ಯಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಸೊ ಇದರಿಂದ ಏನು ಉಪಯೋಗ ಅಂತ ಜನಕ್ಕೆ ಒಂದು ಕ್ವಶನ್ ಬರ್ಬೋದು. ನಾನೆಲ್ಲ ಇಷ್ಟೆಲ್ಲ ಧ್ಯಾನ ಮಾಡಿದ್ದೀನಿ, ಕಲಿತೆ, ಈ ಒಂದು ಮೆಡಿಟೇಷನ್ ಕಲ್ತಿದ್ದೀನಿ. ಸೊ ಇದರಿಂದ ಏನು ಲಾಭ ಆಯಿತು ನನಗೆ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡಕ್ಕೆ ಏನು ಲಾಭ ಸಿಗುತ್ತೆ? ಇದು ನೋಡಿ, ಇದು ಮಹರ್ಷಿಯವರು 1957 ಆಗಿನ ಕಾಲದಲ್ಲೇ ಶುರು ಮಾಡಿದ್ದಂಥದ್ದು. ಅದು ಇದು ಒಂದು
ರಿಸರ್ಚ್ ಆಗಿ ಶುರು ಮಾಡಿದ್ದಂಥದ್ದು. ಯಾಕಂದರೆ ಎಲ್ಲರೂ ರಿಸರ್ಚ್ ಡೇಟಾ ಇನ್ನೂವರೆಗೂ ಕಂಟಿನ್ಯೂಸ್ ಆಗಿ ಇಟ್ಕೊಂಡಿದ್ದೀವಿ. ಯಾರ್ಯಾರು ಹೇಗೆ ಎಷ್ಟೆಷ್ಟು ಜನ ಧ್ಯಾನ ಕಲ್ತಿದ್ದಾರೆ, ಅವರವ್ರ ಜೀವನದಲ್ಲಿ ಏನೇನು ಬದಲಾವಣೆ ಆಗಿದೆ, ಅವರು ಇಲ್ಲಿವರೆಗೂ ಹೇಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಒಂದು ರಿಸರ್ಚ್ ಪೇಪರ್ ಆಗಿ ಒಂದು ರಿಸರ್ಚ್ ಆಗೇ ಇಟ್ಕೊಂಡಿದ್ದೆ. ಇದರಲ್ಲಿ ತುಂಬ ಜನ ಇನ್ವಾಲ್ವ್ ಆಗಿದ್ದಾರೆ. ಅದರಲ್ಲಿ ಒಬ್ಬರು ಡೇವಿಡ್ ಲಿಂಚ್ ಅಂತ, ಅವರು ಅಷ್ಟೇ. ಅವರು ಲೈಫ್ ಲಾಂಗು ಹಿ ವಾಸ್ ಎ ಫಿಲಿಮ್ ಪ್ರೊಡ್ಯೂಸರ್, ಆರ್ಟಿಸ್ಟ್. ಐ ಮೀನ್ ಫಿಲಿಮ್ ಇಂಡಸ್ಟ್ರಿಯಲ್ಲಿ ತುಂಬಾ ಸೇವೆ ಮಾಡ್ತಾರೆ ಅಂತ ಹಾಲಿವುಡಲ್ಲಿ. ಸೊ ಅವರು ಅಷ್ಟು ಸಹ ಲೈಫ್ ಲಾಂಗ್ ಇದನ್ನು ಸ್ಕೂಲ್ಸ್ಗಳು, ಆರ್ಟಿಸ್ಟ್ಗಳು ಅಲ್ಲೆಲ್ಲೋ ಆರ್ಟ್ ನೆಟ್ವರ್ಕ್, ಆರ್ಟ್ ಇರೋ ಕಡೆ ಪ್ಲಸ್ ಮಾಮೂಲು ಸ್ಕೂಲ್ಸ್ಗಳು ಅಲ್ಲೆಲ್ಲ ಪ್ರಚಾರ ಮಾಡ್ತಾ ಹೋದರು. ಅವರಿರೋ ಒಂದು ಸಂಸ್ಥೆಗಳಲ್ಲೂ ಪ್ರಚಾರ ಮಾಡ್ತಾ ಹೋದರು. ಇದು ಒಂದು ಡೇಟಾ ನೋಡಿದಾಗ, ಇಷ್ಟು ವರ್ಷದ 60+ ಇಯರ್ಸ್ ಡೇಟಾ ನೋಡ್ತಾ ಹೋದಾಗ ಏನೇನಾಗಿದೆ ಬದಲಾವಣೆ ಜನರಲ್ಲಿ ಅಂತ ನೋಡ್ತಾ ಹೋದಾಗ, ಜನರ ಆಯುಷು, BP, ಸ್ಟ್ರೆಸ್ಸು, ಟೆನ್ಷನ್ನು, ಆರೋಗ್ಯ ಮತ್ತು ಅವರ ನಡವಳಿಕೆ ಮೇನ್ ಅದು. ಯಾಕಂದರೆ ಫಿಲಿಮ್ ಇಂಡಸ್ಟ್ರಿಯಲ್ಲಿದ್ದವರು ತುಂಬ ಟೆನ್ಷನಲ್ಲೂ ಇರ್ತಾರೆ, ತುಂಬ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೆಲ್ಲ ಇರುವಾಗ ಅದು ಹೇಗೆ ಅದು TM ಹೆಲ್ಪ್ ಮಾಡುತ್ತೆ ಅವರಿಗೆ ಅಂತ ಅವರು ಮೋರ್ ದೆನ್ 35 ಇಯರ್ಸ್ ಅವರು ನೋಡಿ ಅವರು ಹೇಳ್ತಾ ಹೋಗ್ತಾರೆ. ಇವು ಧ್ಯಾನ ಮಾಡಿದವರು ಎಷ್ಟು ಸೇವ್ ಆಗಿದ್ದಾರೆ, ಎಷ್ಟು ಕಾಪಾಡ್ಕೊಂಡಿದ್ದಾರೆ ಅವ್ರನ್ನ. ಯಾವುದೇ ಒಂದು ಕೆಟ್ಟ ಚಟಕ್ಕೆ ಹೋಗೋದಾಗಿರಲಿ, ಯಾವುದೇ ಒಂದು ಕೆಟ್ಟ ನಡವಳಿಕೆ ಆಗಿರಲಿ, ಎಲ್ಲನೂ ಸುಧಾರಣೆ ಆಗಿ ಅದೆಲ್ಲ ಸುಧಾರಣೆ ಆಗಿ ತುಂಬ ಒಳ್ಳೆಯ ಸಂತೋಷದ ಜೀವನ, ಸಂತೃಪ್ತಿ ಜೀವನ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಒಂದು ಯುವ ಪೀಳಿಗೆಗೆ ಬೇಕಾಗಿರುವಂಥ ಒಂದು ಮಾಹಿತಿ ಅಂತ ಹೇಳ್ಬೋದಲ್ಲ. ಆ್ಯಕ್ಚುಲಿ ಎಲ್ಲ ಮಾಡಲೇಬೇಕಾಗತ್ತೆ ಯುವ ಪೀಳಿಗೆ. ಯಾಕಂದರೆ ತುಂಬ ಒಂದು ಬೇರೆ ಕಡೆ ಒಂದು ವಾಲ್ತಾ ಇದ್ದಾರೆ ಯುವ ಪೀಳಿಗೆ. ಸೊ ಅವ್ರಿಗೆ ಈ ಒಂದು ಟ್ರಾನ್ಸ್ಡೆಂಟಲ್ ಮೆಡಿಟೇಷನ್ ಅನ್ನೋದು ಭಾಳ ಮುಖ್ಯ ಅಂತ ನನ್ನ ಭಾವನೆ. ನೀವು ಮೊದಲೇ ಹೇಳ್ದಾಗೆ ಈ ಸಂಸಾರದಲ್ಲಿ ತಗೊಂಡ್ಬರ್ಬೇಕು ಈ ಧ್ಯಾನ ಅನ್ನೋದು. ಅವಾಗ ಅದು ಇನ್ನ ಬಹಳ ಮುಖ್ಯ. ಈ ಸಂಸಾರದಲ್ಲಿ ಇರೋವಂತಹ ಗಲಾಟೆ ಘರ್ಷಣೆಗಳೆಲ್ಲ ಕಮ್ಮಿ ಆಗುತ್ತೆ. ಹೌದು ಹೌದು ಹೌದು, ಖಂಡಿತ ಸರ್. ಎಲ್ಲರಿಗೂ ಇದು ಬೇಕೇ ಬೇಕು. ಹೌದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಸಂಸಾರಿಗಳ ಗಂಡ ಹೆಂಡತಿ ಆಗಿರ್ಬೋದು, ಅತ್ತೆ ಸೊಸೆದಾಗಿರ್ಬೋದು, ಮಕ್ಕಳದಾಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಕರಿಯರ್ ಆಗಿರ್ಬೋದು, ನೇಚರ್ ಸಪೋರ್ಟ್ ಸಿಗೋದಾಗಿರ್ಬೋದು, ಆಪರ್ಚುನಿಟೀಸ್ ಬರೋದಾಗಿರ್ಬೋದು, ಅದೆಲ್ಲನೂ ಒಂದು ಯಾರೋ ವೆನ್ ಯು ಕನೆಕ್ಟಿಂಗ್ ವಿತ್ ದಿ ಬಿಗ್ಗರ್ ನೇಚರ್, ದಿನ ಕನೆಕ್ಟ್ ಮಾಡ್ತಾ ಇದ್ದೀವಿ ಒಂದು ಬಿಗ್ಗರ್ ನೇಚರ್ ಜೊತೆ ಅಂತಂದಾಗ ನಮ್ಮಲ್ಲಿ ಒಂದು ಒಳ್ಳೆ ಕಾನ್ಷಿಯಸ್ನೆಸ್ ಆಲ್ರೆಡಿ ಇದೆ. ಅದು ನಾವಲ್ಲಿ ಜಸ್ಟ್ ಶಾಂತತೆಯಿಂದ ನೋಡ್ತಾ ಇದ್ದೀವಿ ಅಷ್ಟೇ. ಅದು ನಾವಿಲ್ಲೇನು ಸ್ಪೆಷಲ್ ಏನು ಮಾಡ್ತಾ ಇಲ್ಲ. ಮಹರ್ಷಿಯರು ಹೇಳಿದಾಗೆ ಅವ್ರು ಎಲ್ಲೂ ಯಾವ ದೇಶದಲ್ಲಿ ಗಾಡ್ ಅಂತ ಶಬ್ದನೇ ಜಾಸ್ತಿ ಉಪಯೋಗಿಸ್ಲೇ ಇಲ್ಲ. ಅವ್ರು ಹೇಳಿದ್ ಬರೀ ಕಾನ್ಷಿಯಸ್ನೆಸ್ ಅಂತ. ಕಾನ್ಷಿಯಸ್ನೆಸ್ ಈಸ್ ಗಾಡ್ ಅಂತ ಹೇಳಿದ್ರು. ಕಾನ್ಷಿಯಸ್ನೆಸ್ ಈಸ್ ಆಲ್ ದೇರ್ ಈಸ್ ಅಂತ ನೆಕ್ಸ್ಟ್ ಬಂದಂತಹ ಪೀಠಾಧಿಪತಿಗಳು ಅವರು ಅದನ್ನೇ ಹೇಳ್ತಾ ಹೋದರು. ಹಾಗೆ ಸೈಂಟಿಫಿಕ್ ರೀತಿಯಾಗಿ ನೋಡ್ತಾ ಹೋದರು. ಕಾನ್ಷಿಯಸ್ನೆಸ್ ಬೇಕು ನಮ್ಮಲ್ಲಿ, ಆ ಪೊಟೆನ್ಷಿಯಲ್ ಹೆಚ್ಚಿಗೆ ಆಗಬೇಕು, ಕಾನ್ಷಿಯಸ್ನೆಸ್ ಪೊಟೆನ್ಷಿಯಲ್ ಹೆಚ್ಚಿಗೆ ಆಗಬೇಕು. ನಾವು ನಮ್ಮಲ್ಲಿರೋವಂಥ ಒಂದು ಒಳ್ಳೆ ಪರ್ಸನಾಲಿಟಿನ ದಿನನಿತ್ಯ ಕಾರ್ಯದಲ್ಲಿ ಉಪಯೋಗಿಸ್ಕೊಬೇಕು. ಅವಾಗ ನಾವು ಹೈಯರ್ ಲೆವೆಲಿಗೆ ಹೋಗ್ತೀವಿ. ನಮ್ಮ ಫುಲ್ ಪೊಟೆನ್ಷಿಯಲ್ ಸಿಕ್ಕಾಗ ಕಾರ್ಯಗಳು ಆರಾಮ ಸುಲಭವಾಗುತ್ತೆ. ಆವಾಗ ನಮ್ಮಲ್ಲೇ ಏನೋ ಕೊರತೆ ಇದೆ ಅಂತ ಅನಿಸಿದಾಗ ಧ್ಯಾನಕ್ಕೆ ಬನ್ನಿ. ಆ ಧ್ಯಾನ ಮಾಡಿದ್ರೆ ನಮ್ಮ ಕೊರತೆಗಳಲ್ಲಿ ನಿರ್ವಹಣೆ ಆಗುತ್ತೆ. ಆವಾಗ ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಸಿಕ್ಕಾಗ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಆಮೇಲೆ ಈ ಧ್ಯಾನ ಅಂತ ಹೇಳೋವಾಗ ಅಂದರೆ ಇವಾಗ ಧ್ಯಾನ ಅಂತ ಶುರು ಮಾಡಬೇಕು ಹೊಸದಾಗಿ, ಅವ್ರಿಗೆ ಧ್ಯಾನ ಅಂತಲೇ ಏನು ಅಂತ ಗೊತ್ತಿಲ್ಲ. ಸೊ ಅಂಥವ್ರಿಗೆ ಹೇಗೆ ಹೆಲ್ಪ್ ಆಗುತ್ತೆ ಇದು ಸರ್? ಇದು ಈ ಒಂದು ಮೆಡಿಟೇಷನ್ ಅನ್ನೋದು ಮೂಲ ಉದ್ದೇಶ ಏನು? ಅಂದರೆ ಮೂಲ ದೇವರನ್ನ ಸಂಪರ್ಕ ಮಾಡೋದು, ಅಂದರೆ ನಾವು ಮೋಕ್ಷದ ದಾರಿ ಹೋಗೋದು ಯಾವ ರೀತಿ ಅಂತ ಹೇಳಬೇಕಂದ್ರೆ ಮಹರ್ಷಿಜಿಯವರು ಹಿಮಾಲಯದಲ್ಲಿ ಗುಹೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾರೆ. ಆವಾಗ ಒಂದು ವಿಚಾರ ಬರುತ್ತೆ. ಆ ವಿಚಾರ, ಆ ಟೆಕ್ನಿಕ್, ಈ ಧ್ಯಾನ ಹೇಳ್ಕೊಡೋವಂಥ ಟೆಕ್ನಿಕ್ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದು ಗೊತ್ತಾದಾಗ ಅವ್ರಿಗೆ ಸುಮ್ಮನೆ ಕೂತ್ಕೊಳಕ್ಕಾಗೋದಿಲ್ಲ. ಇದು ಪೂರ್ತಿ ಪ್ರಪಂಚ ಪೂರ್ತಿ ಇದು ಪ್ರಚಾರ ಮಾಡಲೇಬೇಕು ನಾನು ಅಂತ ಅನಿಸುತ್ತೆ. ಆವಾಗ ಯಾಕೆ ಅವ್ರ ಮೇನ್ ಉದ್ದೇಶ ಏನಂತಾರೆ, ಒಂದು ಭಾವ ಶುರುವಾಗಿತ್ತು ಅಲ್ಲಿ. ಹೇಳೋದು ಹೇಗೆ, ಮಹರ್ಷಿಯವರು ಬ್ರಹ್ಮಾನಂದ ಸ್ವಾಮಿಗಳಿಗೂ ಅಂದರೆ ತುಂಬ ಇಷ್ಟ ಇತ್ತು. ನಾನು ಅವ್ರ ರೀತಿಯಾಗಿ ಆಗಬೇಕು ಅಂತ ಒಂದು ಒಳ್ಳೆ ಭಾವ ಇತ್ತು. ಯದ್ಭಾವಂ ತದ್ಭವತಿ, ಏನು ಭಾವ ಇರುತ್ತೆ ಅದೇ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಮಹರ್ಷಿಯವರು ಆ ಒಂದು ಜ್ಞಾನ ಬಂದಾಗ
ಇದನ್ನು ಜನಕ್ಕೆ ಜಗತ್ತಿಗೆ ಹೇಳ್ಕೊಡ್ಬೇಕು ಅಂತ ಒಂದು ಭಾವ ಬರುತ್ತೆ. ಹೇಳ್ತಾ ಹೋಗ್ತಾರೆ. ಯಾಕೆ ಹೇಳ್ತಾ ಹೋಗ್ತಾರೆ ಅಂದರೆ, ಸೃಷ್ಟಿಕರ್ತ ಸೃಷ್ಟಿ ಮಾಡಿರೋದು ಈ ಭೂಮಿಯೇ ಆಗಿರಲಿ, ಈ ಭೂಮಿಯಲ್ಲಿರೋವಂಥ ಎಲ್ಲ ಗ್ರಹಗಳಾಗಿರಲಿ, ಈ ಭೂಮಿ ಸುತ್ತಮುತ್ತ ಇರುತ್ತೆ ನೀವು ನಾವು ಜನ ಜೊತೆ ಎಲ್ಲ ಆಗಿರಲಿ. ಹಾಗೆ ಯೋಚನೆ ಮಾಡಿದ್ರೆ ನೀವೆಲ್ಲ ಕಷ್ಟಪಟ್ಟು ಇರಬೇಕು ಅಂತ ಉದ್ದೇಶ ಇಟ್ಕೊಂಡಂತೂ ಮಾಡಿರಲ್ಲ. ಹೌದು. ಯಾಕಂದರೆ ಇಷ್ಟು ಶ್ರಮಪಟ್ಟು ಇಷ್ಟು ವೆಚ್ಚ ಮಾಡಿ ಒಂದು ಭೂಮಿ ಸೃಷ್ಟಿ ಮಾಡಿದ್ದಾನೆ. ಅದರಲ್ಲಿ ಇಷ್ಟು ಜೀವ ತಂದಿದೆ, ನೀರು ಗಾಳಿ ಜಲ ಎಲ್ಲ ಆಕಾಶ ಎಲ್ಲ ತಂದಿದ್ದಾನೆ. ಇದೆಲ್ಲ ಮಾಡಿ ನಿಮ್ಮನ್ನೆಲ್ಲ ಸೃಷ್ಟಿ ಮಾಡಿ ನಿಮಗೆ ಸಂತೋಷವಾಗಿ ತಿನ್ನೋ ಕೊಡೋದಕ್ಕೆ ಹಣ್ಣು ಹಂಪಲು ಇವೆಲ್ಲ ಹುಲ್ಲು ಎಲ್ಲನೂ ಸೃಷ್ಟಿ ಮಾಡಿ. ಇದ್ರ ಉದ್ದೇಶ ಅಂತ ನೀವು ಕಷ್ಟಪಡ್ಕೊಂಡು ಇರಬೇಕು ಅಂತಂತೂ ಇಲ್ಲವೆಲ್ಲ. ಉದ್ದೇಶ ಇದ್ದಿದ್ದು ಬೇರೆ. ಆ ಒಂದು ಮುಖ್ಯ ಉದ್ದೇಶ ಬೇರೆ ಏನೇ ಇರಲಿ, ಅದರದ್ದು ಕತೆ ಬೇರೆ ದಿನ ಹೇಳೋಣ. ಆದರೆ ಮಹರ್ಷಿಯವ್ರಿಗೆ ಬಂದಿದ್ದು ಜನರು ಸಂತೋಷವಾಗಿಲ್ಲ, ಬಹಳ ಕಷ್ಟದಲ್ಲಿದ್ದಾರೆ, ಅಜ್ಞಾನದಲ್ಲಿದ್ದಾರೆ. ಜಲಸಿ ಆಗಿರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಒಂದು ಕೆಟ್ಟದ್ದು ಯೋಚನೆ ಮಾಡೋದಾಗಿರ್ಬೋದು, ಒಳ್ಳೆ ಭಾವ ಇಲ್ಲದೆ ಇರೋದಾಗಿರ್ಬೋದು, ಕೆಟ್ಟ ದೃಷ್ಟಿಯಲ್ಲಿ ನೋಡೋದಾಗಿರ್ಬೋದು, ಇವೆಲ್ಲನೂ ಅಜ್ಞಾನದಲ್ಲಿ ಕರ್ಕೊಂಡು ಹೋಗುತ್ತೆ, ಹಿಂಸೆಯಲ್ಲಿ ಕೂರಿಸೋದು. ಆ ಹಿಂಸೆಯಿಂದ ಆಚೆ ಬರೋಕ್ಕೆ ಆಗದೇನೆ ಅಲ್ಲೇ ಒದ್ದಾಡ್ತಾ ಇರ್ತಾರೆ. ಲೂಪ್ ಹೋಲ್ ಅಂತ ಹೇಳ್ತೀವಿ ಸಾಫ್ಟ್ವೇರಲ್ಲಿ. ಹಾಗೆ ಲೂಪ್ ಹೊಡಿತಾನೇ ಇರ್ತಾರೆ, ಅದರಲ್ಲಿ ಆಚೆ ಬರೋಕ್ಕೆ ಆಗೋದಿಲ್ಲ ಅದರಿಂದ. ಹಾಗಾಗಿ ಸೃಷ್ಟಿಕರ್ತನ ಒಂದು ಉದ್ದೇಶನೇ ಕಮ್ಮಿ ಆಗ್ಬಿಡುತ್ತೆ, ಸಂತೋಷನೇ ಇಲ್ವಲ್ಲ ಅಲ್ಲಿ. ಹಾಗೆ ಈ ಧ್ಯಾನ ಪೂಜೆ, ಈ ಧ್ಯಾನ ಒಂದು ಮಾಡ್ತಾ ಇದ್ರೆ ಸಾಕು, ನಿಮ್ಗೆ ಸಂತೋಷ ಆರಾಮಾಗಿ ಬರುತ್ತೆ, ಜ್ಞಾನ ಆರಾಮಾಗಿ ಬರುತ್ತೆ, ಒಳ್ಳೆ ವಿಚಾರಗಳು ಆರಾಮಾಗಿ ಬರುತ್ತೆ. ನೇಚರ್ ಸಪೋರ್ಟ್, ನೇಚರ್ ಎಲ್ಲನೂ ಅದ್ಪಾಡಿಗೆ ಅದೇ ನೋಡ್ಕೊಳ್ತಾವೆ. ಹೇಗೆ ಕಾಡಲ್ಲಿ ಏನೇನು ಮಾಡಬೇಕು ಎಲ್ಲನೂ ಅದು ನೇಚರೇ ಮಾಡ್ಕೊತ ಹೋಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಮನಸ್ಸನ್ನು ಸಹ ಈ ಧ್ಯಾನ ಮಾಡ್ತಾ ಇದ್ದರೆ, ನೇಚರ್ ಜೊತೆ ಕನೆಕ್ಟ್ ಆಗ್ತಾ ಇದ್ದರೆ ನೇಚರೇ ನಿಮ್ಮನ್ನು ನೋಡ್ಕೊತ ಹೋಗುತ್ತೆ. ಆವಾಗ ನಿಮ್ಗೆ ಸಂತೋಷವಾಗಿರುತ್ತೆ. ಮೇನ್ ಉದ್ದೇಶ ಸಂತೋಷ, ಬರೇ ಸಂತೋಷ. ಮೋಕ್ಷ ಅನ್ನೋದಕ್ಕಿಂತ ಸಂತೋಷ ಅಂತ ಸಂತೋಷ, ವಿಚಾರಗಳಿಂದ ಮೋಕ್ಷ ಜೊತೆಗೆ ಸಂತೋಷ. ಮತ್ತು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸೋದು. ಹಾಗೆ ನೀವು ಹೇಳೋ ಹಾಗೆ ನಾವು ಈ ಒಂದು ಧ್ಯಾನನ ಕಲಿತ್ರೆ ಸಂತೋಷಕ್ಕೆ ಒಂದು ದಾರಿ ಅಂತೂ ಖಂಡಿತ ಸಿಗುತ್ತೆ.